ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮ ಹತ್ರ ಒಂದು ಕುತೂಹಲಕಾರಿಯಾದ ವಿಷಯವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಸಣ್ಣವರಿದ್ದಾಗ ವಿಚಿತ್ರ ಆದರೂ ಸತ್ಯ ಅಂದ್ಬಿಟ್ಟು ಈ ಸುಧಾ, ತರಂಗ, ಈ ಕರ್ಮವೀರ ಅದೆಲ್ಲ ಬರ್ತಾಯಿತ್ತು. ಇದೆಲ್ಲ ವಾರಪತ್ರಿಕೆಗಳು, ಇದರಲ್ಲಿ ಬರ್ತಾಯಿತ್ತು. ಇದು ಸಾಮಾನ್ಯವಾಗಿ ಈ ಮಕ್ಕಳಿಗೆ ಒಂದು 4-5 ಪುಟ ಮೀಸಲಿಡ್ತಾಯಿದ್ರು. ಅದರಲ್ಲೇ ಒಂದು ಸಣ್ಣ ಕಾಲಮ್ ವಿಚಿತ್ರ ಆದರೂ ಸತ್ಯ ಅಂತ. ಅಂದರೆ ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಈಗ ತುಮಕೂರು ಹತ್ರ ಯಾವುದೋ ಒಂದು ವಿಲೇಜಲ್ಲಿ 2 ಬೇವಿನ ಮರ, ಅದರ ಎಲೆಗಳು ತುಂಬ ಸಿಹಿಯಾಗಿದೆ ಅಂತ. ಸಾಮಾನ್ಯವಾಗಿ ಬೇವಿನ ಮರ ಕಹಿ ಇರುತ್ತಲ್ವ, ಇಲ್ಲಿ ಈ ಬೇವಿನ ಮರದ ಎಲೆಗಳು ಸಿಹಿಯಾಗಿದೆ ಅಂತ. ಈ ರೀತಿ ಸುದ್ದಿ ಇದೆಲ್ಲ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಾಯಿತ್ತು. ನಾನು ನಮ್ಮ ಮನೆ ಹತ್ರ ಇದ್ದ ಸಿಟಿ ಸೆಂಟ್ರಲ್ ಲೈಬ್ರರಿಗೆ ರೆಗ್ಯುಲರ್ ಆಗಿ ಇದೆಲ್ಲ ಓದೋಕ್ಕೆ ಹೋಗ್ತಾಯಿದ್ದೆ. ರೀಸೆಂಟಾಗಿ ನಾನು ನಮ್ಮ ಫ್ರೆಂಡು ಒಂದು 3 ತಿಂಗಳು 4 ತಿಂಗಳು ಒಂದು ಸಲ ಭೇಟಿ ಆಗ್ತಾ ಇರ್ತೀವಿ. ಇದೇ ರೀತಿ ಕಾಲೋನಿ ಹತ್ರ ನಾನು ಭೇಟಿಯಾಗಿ ಕಾಫಿ ಇದೆಲ್ಲ ಆದಮೇಲೆ ಹೀಗೆ ಮಾತಾಡ್ತಾ ಹೋಗ್ತಾ ಇದ್ದಾಗ ಈ ಮದುವೆ, ಈ ರೆಸಾರ್ಟು ಇವೆಲ್ಲ ಬಂತು ವಿಷಯ. ಆವಾಗ ಅವನು ನನಗೆ ಒಂದು ವಿಷಯ ಹೇಳ್ದ. ನೋಡು, ಒಂದು 7-8 ತಿಂಗಳ ಹಿಂದೆ ಇವ್ರಿಗೂ ರಿಲೇಟಿವ್ ಅಂತೆ, ಅವ್ರದ್ದು ಮದುವೆ ಆಯಿತು. ಆದರೆ ಅವ್ರದ್ದು ಆನ್ಲೈನ್ ಮದುವೆ ಆಯಿತು ಅಂತ. ನನಗೇನಪ್ಪ ಅದು ಆನ್ಲೈನ್ ಮದುವೆ ಏನು ಅಂದರೆ, ಹುಡುಗ ಹುಡುಗಿ ಇಬ್ಬರು ಚೆನ್ನೈಯಲ್ಲಿದ್ದಾರೆ, ಅವ್ರ ಫ್ಯಾಮ್ಲಿನೂ ಅಲ್ಲೇ ಇದೆ. ಸೊ ಮದುವೆನ ಅವರು ಹುಡುಗಿ ಮನೆಯಲ್ಲೇ ಮಾಡಿದ್ರು. ಹೌದಾ? ಏನು ಮನೆ ಅಷ್ಟು ದೊಡ್ಡದ? ಇಲ್ಲ, ಮನೆ ದೊಡ್ಡದೆ. ಅವರು ಅಪ್ಪರ್ ಮಿಡಲ್ ಕ್ಲಾಸು, ಮಧ್ಯಮ ವರ್ಗದ ಸ್ವಲ್ಪ ಮೇಲ್ಪಟ್ಟು ಇದ್ದಾರೆ. ಅವ್ರ ಮನೆಯಲ್ಲೇ ಮದುವೆ ಮಾಡಿದ್ರು. ಯಾವ ರೀತಿ ಅಂದರೆ, ಹುಡುಗನ ಕಡೆಯವ್ರಿಗೂ ಅವರು ಕನ್ವಿನ್ಸ್ ಮಾಡಿಬಿಟ್ಟು ಹುಡುಗನ ಕಡೆಯಿಂದ ಒಂದು 18-20 ಜನ, ಹುಡುಗಿ ಕಡೆಯಿಂದಲೂ ಅಷ್ಟೇ, ಮ್ಯಾಕ್ಸಿಮಮ್ ಒಂದು 30-35 ಜನ. ಆದ್ದರಿಂದ ಅವರು ಮದುವೆ ಹುಡುಗಿ ಮನೆಯಲ್ಲೇ ಮಾಡಿದ್ರು. ಇದರಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಮದುವೆ ಮೊದಲು ಎಲ್ರಿಗೂ ಲಗ್ನ ಪತ್ರಿಕೆ ಕೊಡಬೇಕಲ್ಲ, ನೆಂಟರಿಗೆ, ಫ್ರೆಂಡ್ಸು, ಬಂಧು ಬಳಗದವ್ರಿಗೆ. ಅದಕ್ಕೆ ಅವರು ಒಂದು ಲಿಸ್ಟ್ ಮಾಡಿಕೊಂಡ್ರು. ಹುಡುಗ ಹುಡುಗಿ ಇಬ್ಬರಿಗೂ ಸೇರಿ ಅವ್ರಿಗೆ ಎಲ್ಲೆಲ್ಲ ರಿಲೇಟಿವ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರ ಫೋನ್ ನಂಬರ್ ಏನು, ಅವ್ರದ್ದು ಅಡ್ರೆಸ್ ಏನು ಅಂತ. ಸೊ ಸಾಮಾನ್ಯವಾಗಿ ಅವರಿಗೆ ಬಾಂಬೆಲಿ ತುಂಬ ಜನ ರಿಲೇಟಿವ್ಸ್ ಇದ್ದರು, ಬೆಂಗಳೂರಲ್ಲೂ ಇದ್ದರು, ಮೈಸೂರಲ್ಲಿದ್ದರು, ಡೆಲ್ಲಿಯಲ್ಲಿದ್ದರು, ಕಲ್ಕಟ್ಟಲ್ಲಿದ್ದರು, ಚೆನ್ನೈಯಲ್ಲಿದ್ದರು, ಆಮೇಲೆ ಕೊಯಮತ್ತೂರಲ್ಲಿದ್ದರು, ಆಮೇಲೆ ಬಹುಶಃ ಪಾಲಕ್ಕಾಡು ಅಲ್ಲಿ ಸಹ ಇದ್ದರು. ಸೊ ಅವ್ರದ್ದೆಲ್ಲ ಒಂದು ಲಿಸ್ಟು ಎಕ್ಸೆಲಲ್ಲಿ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಫೋನ್ ನಂಬರು, ಅಡ್ರೆಸ್ಸು, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಓಕೆ, ಆಮೇಲೆ ಅವ್ರದ್ದು ಲಂಚ್ ಟೈಮ್ ಏನು, ಓಕೆ, ಇದೆಲ್ಲ ಲಿಸ್ಟ್ ಮಾಡಿಕೊಂಡ್ರು. ಆಮೇಲೆ ಎಲ್ರಿಗೂ ತಿರ್ಗಿ 15 ದಿನಕ್ಕೆ ಒಂದು ಸಲ ಫೋನ್ ಮಾಡಿನೋ ವಾಟ್ಸಪ್ ಮೂಲಕ ಕನ್ಫರ್ಮ್ ಮಾಡ್ಕೊಂಡ್ರಂತೆ, ಇದೇ ಅಡ್ರೆಸ್ಸಲ್ಲಿದ್ದೀರಾ, ಇದು ಎಷ್ಟು, ಇದೆಲ್ಲ. ಆಮೇಲೆ ನೀವು ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ಅಂತ. ಸರಿ, ಇವರು ಆಮೇಲೆ ಮದುವೆ ಊಟ ಸೆಲೆಕ್ಟ್ ಮಾಡಿಬಿಟ್ಟು ಆ ಊರುಗಳಲ್ಲಿ ಲೀಡಿಂಗ್ ಆನ್ಲೈನ್ ಫುಡ್ ಸಪ್ಲೈಯರ್ಸ್ ಇರ್ತಾರಲ್ಲ, ಕ್ಯಾಟ್ರರ್ಸು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೋಡಿ ನಮಗೆ ಇಂಥ ದಿನ ನಿಮ್ಮ ಈ ಊರಲ್ಲಿ ಇಷ್ಟು ಐಟಮ್ ಬೇಕು, ಇದು ಇಷ್ಟು ಮನೆಗೆ ನೀವು ತಲುಪಿಸ್ಬೇಕು, ಅದು ಯಾವ ಟೈಮಿಗೆ ತಲುಪಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ. ಹಾಗೂ ಸ್ಪೆಷಲಿ ನೋಡಿ, ಫುಡ್ ಶುಡ್ ಬಿ ಗುಡ್, ಕ್ವಾಲಿಟಿ ಶುಡ್ ಬಿ ಗುಡ್, ಕ್ವಾಂಟಿಟಿ ಸಹ ಹಾಗೆ, ಪ್ಯಾಕಿಂಗ್ ಶುಡ್ ಬಿ ಎಕ್ಸಲೆಂಟ್, ಅಂದರೆ ಸೋರೋಗೋದು ಇದೆಲ್ಲ ಇರಬಾರ್ದು ಅಂತ. ಅದಕ್ಕೆ ಏನು ಚಾರ್ಜಸ್ ಇದೆಯೋ ಅದು ಕೊಟ್ಬಿಟ್ರು. ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೊಟ್ಟಿರ್ತಾರೆ. ಸೊ ಈ ರೀತಿ ಅವರು ಎಲ್ಲ ಊರಲ್ಲೂ
ಕ್ಯಾಟ್ರರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಐಟಮ್ನ ಕೊಟ್ಬಿಟ್ಟು ಮದುವೆಗೆ ಎಲ್ರಿಗೂ ಲಗ್ನ ಪತ್ರಿಕೆ ಕಳಿಸಿದ್ರು. ಕಳಿಸಿ ಎಲ್ಲರಿಗೂ ಆಮೇಲೆ ಎಲ್ರಿಗೂ ಆನ್ಲೈನ್ ಈ ಮದುವೆ ನೋಡೋ ಫೆಸಿಲಿಟಿ ಇದೆಯಲ್ಲ, ಆ ಲಿಂಕ್ ಸಹ ಶೇರ್ ಮಾಡಿದ್ರು. ಸೊ ಎಲ್ಲರೂ ಮದುವೆ ನೋಡಿದ್ರು. ಆಮೇಲೆ ಅವ್ರಿಗೆ ಯಾವ ಮದುವೆ ಊಟ ಅವ್ರಿಗೆ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಎಲ್ರಿಗೂ ಬಂತು. ಹೌದಾ? ಸೊ ಮದುವೆಗೆ ಸ್ವಲ್ಪ ಜನಕ್ಕೆ ಖುಷಿ ಆಯಿತು, ಪರವಾಗಿಲ್ಲಪ್ಪ ಅಂತ. ಇದರಲ್ಲಿ ಒಂದು ಏನು ಅಂದರೆ, ಹೆಣ್ಣು ಕಡೆ ಗಂಡು ಕಡೆಯವರು ತುಂಬ ಬುದ್ಧಿವಂತರು ಅನಿಸುತ್ತೆ. ಯಾಕೆಂದರೆ ಮನೆಯಲ್ಲೇ ಮದುವೆ ಮಾಡಿದ್ದರಿಂದ ಛತ್ರದ ಹುಡುಕೋ ರಗಳೆ ಇಲ್ಲ, ಅಡುಗೆಯವ್ರನ್ನ ಹುಡುಕಬೇಕು, ಡೆಕೋರೇಷನ್ನು, ಫೋಟೋಗ್ರಫಿ ಇದೆಲ್ಲ ಅವಾಯ್ಡ್ ಆಗೋಯ್ತು. ಆಮೇಲೆ ನಮ್ಮ ರೆಗ್ಯುಲರ್ ಮದುವೆ ಆಯಿತು ಅಂದರೆ ಚಪ್ರ, ರಿಸೆಪ್ಷನ್ನು, ನೆಕ್ಸ್ಟ್ ಡೇ ಧಾರೆ, ಮುಹೂರ್ತ ಅದು. ಸೊ ಹೆಚ್ಚು ಕಡಿಮೆ 3 ಹೊತ್ತಿನ ಫುಡ್ಡು ಸೇವ್ ಆಗೋಯ್ತು ಇವ್ರಿಗೆ. ಒಂದೇ ಹೊತ್ತು ಊಟ, ಗುಡ್ ಫುಡ್. ಸೊ ಇದು ಇವ್ರಿಗೆ, ಹುಡುಗಿ ಕಡೆಯವ್ರಿಗೆ ಖರ್ಚು ತುಂಬಾ ಕಡಿಮೆ ಆಯಿತು, ಸ್ಟ್ರೈನೂ ಕಡಿಮೆ ಆಯಿತು. ಆಮೇಲೆ ಇದರಲ್ಲಿ ಏನಪ್ಪ ಅಡ್ವಾಂಟೇಜು ಅಂದರೆ, ಈ ಬೇರೆ ಊರುಗಳಲ್ಲಿ ಇದಾರಲ್ವ, ಅವರೆಲ್ಲ ಅಲ್ಲಿಂದ ಬರಬೇಕು, ರಿಸರ್ವ್ ಮಾಡ್ಕೊಂಡು ಬರಬೇಕು, ಖರ್ಚು ಜಾಸ್ತಿ. ಇಲ್ಲಿ ಅಕಾಮಿಡೇಷನ್ ಉಳ್ಕೊಳ್ಳೋಕ್ಕೆ ಏಜ್ಡ್ ಪೀಪಲ್ಗೆ ಸ್ಟ್ರೈನ್ ಆಗುತ್ತೆ. ಇದೆಲ್ಲ ಅವಾಯ್ಡ್ ಆಗೋಯಿತು. ಈ ಇದರಲ್ಲಿ ಹುಡುಗಿ ಕಡೆಯವರು ಇನ್ನೊಂದು ಏನು ಅಂದರೆ, ಒಂದು ಸ್ಟೇಟ್ಮೆಂಟ್ ಇದು ಕೊಟ್ಟರು. ನೋಡಿ, ನಾವು ನಮ್ಮ ಮಗಳಿಗೆ ಈ ರೀತಿ ಇಷ್ಟೆಲ್ಲ ಐಟಮ್ ಕೊಡಬೇಕು ಅಂತ ಇದ್ದೀವಿ. ಸೊ ಆದ್ದರಿಂದ ನೀವು ಯಾರಾದರೂ ಗಿಫ್ಟು ಇದು ಕೊಡಬೇಕು ಅಂತಿದ್ದರೆ ದಯವಿಟ್ಟು ಅದನ್ನು ನಗದು ರೂಪ, ಕ್ಯಾಶ್ ರೂಪದಲ್ಲಿ ನಮ್ಮ ಅಕೌಂಟಿಗೆ, ಈ ಅಕೌಂಟಿಗೆ ಕಳಿಸ್ಬಿಡಿ ಅಂತ. ಸರಿ, ಅದರಿಂದ ಏನು ಶಾರ್ಟೇಜ್, ಈಗ ಸುಮಾರು ದುಡ್ಡು ಬಂದಿರುತ್ತೆ, ಇವ್ರು ಏನು ಕೊಡಬೇಕೋ ಅದಕ್ಕೆ ಶಾರ್ಟೇಜ್ ಇದ್ದರೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ನಾವು ಕೊಟ್ಕೋತೀವಿ ಅಂತ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ಈ ಬಾಂಬೆ, ಡೆಲ್ಲಿ, ಕಲ್ಕಟ್ಟ, ಬೆಂಗಳೂರು, ಕೊಯಮತ್ತೂರು, ಇಲ್ಲಿಂದ ಊರಿಗೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಸೇವ್ ಆಯಿತು. ಪ್ಲಸ್ ಹೋಟ್ಲ್ ಅಕಾಮಿಡೇಷನ್ನು, ಅದು ಇದು ಎಲ್ಲ ಸೇವ್ ಆದ್ದರಿಂದ ಅವರ ಹತ್ತಿರದ ರಿಲೇಟಿವ್ಸ್ ಏನು ಮಾಡಿದ್ರು ಅಂದರೆ, ಇವ್ರು ಲಿಸ್ಟ್ ಕೊಟ್ಟಿದ್ರಲ್ವ, ಆ ಲಿಸ್ಟದ ಐಟಮ್ಸ್ನ ಕೆಲವು ಐಟಮ್ಸ್ ಅವರೇ ಬುಕ್ ಮಾಡಿಬಿಟ್ರು. ಬುಕ್ ಮಾಡಿಬಿಟ್ಟು ಹುಡುಗಿ ಕಡೆಯವ್ರಿಗೆ ಹೇಳಿದ್ರು, ನೋಡಿ ನಾವು ಈ ರೀತಿ ಒಬ್ಬೊಬ್ಬರು ಮಾಡಿ ಐಟಮ್ಸ್ನ ಬುಕ್ ಮಾಡಿದ್ದೀವಿ, ಇದನ್ನು ಎಲ್ಲಿಗೆ ನಾವು ತಲುಪಿಸ್ಬೇಕು. ಆನ್ಲೈನ್ ಪರ್ಚೇಸಿಂಗ್ ಇದೆಯಲ್ಲ, ಅದರಲ್ಲಿ ಏನೆಲ್ಲ ಐಟಮ್ ಇತ್ತು ಅಂದರೆ, ಡಿಶ್ ವಾಷರು, ಫ್ರಿಡ್ಜು, ಟಿ ವಿ, ಆಮೇಲೆ ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ ಸೆಟ್ಟು, ಮಂಚ, ಹಾಸಿಗೆ, ಬೇರೆ ಕುಕ್ಕರು, ಈ ರೀತಿ ಮನೆ ಹೌಸ್ ಹೋಲ್ಡ್ ಐಟಮ್ಸು ಅದೆಲ್ಲ ಕೆಲವರು ಬುಕ್ಕು ಮಾಡಿಬಿಟ್ರು. ಅವ್ರಿಗೆ ಏನಪ್ಪ ಅಂದರೆ, ಈ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಇದೆಲ್ಲ ಸೇವ್ ಆಯ್ತಲ್ಲ. ಪ್ಲಸ್ ಇನ್ನೊಂದು ಏನು ಅಂದರೆ, ಅವ್ರಿಗೆ ರಜೆ ಹಾಕಿ ಬರಬೇಕು, ಅದು ಕೂಡ ಸೇವ್ ಆಗೋಯಿತು. ಈ ಸ್ಟ್ರೈನೆಲ್ಲ ಎಲ್ಲರೂ ಕಡಿಮೆ ಆಯಿತು. ಸರಿ, ಇದು ಹೆಣ್ಣಿನ ಕಡೆಯವ್ರಿಗೂ ಅನುಕೂಲ ಆಯಿತು, ಆಮೇಲೆ ದೂರದ ನೆಂಟರಿಗೆ ಕೂಡ ಅನುಕೂಲ ಆಯಿತು. ಇದರಲ್ಲಿ ಕೆಲವರಿಗೆ ನಿರಾಸೆ ಸಹ ಆಯಿತು. ಯಾಕಪ್ಪ ಅಂದರೆ, ಮದುವೆಗೆ ಹೋಗಬೇಕು ಅಂದರೆ ನಾನು ಆ ಮದುವೆಲಿ ಈ ರೀತಿ ಸೀರೆ ಈ ಟೈಪ್ ಹಾಕ್ಕೋಬೇಕು, ಈ ರೀತಿ ಬಟ್ಟೆ ಉಟ್ಕೋಬೇಕು, ಆಮೇಲೆ ಕೆಲವು ಆಭರಣಗಳೆಲ್ಲ ಅದು ರೆಗ್ಯುಲರಾಗಿ ಯಾರೂ ಬಳಸಲ್ಲ. ಈ ಫಂಕ್ಷನ್ನು, ಮದುವೆ ಮುಂಜಿ ಇಂಥ ಕಾರ್ಯಗಳಿಗೆ ಮಾತ್ರ ಹಾಕ್ಕೊಂಡು ಹೋಗ್ತಾರೆ. ಅದನ್ನು ಅವರು ಈಗ ಆಪರ್ಚುನಿಟಿನೇ ಇಲ್ವಲ್ಲ ಇದು ಹಾಕ್ಕೊಂಡೆಲ್ಲ ಹೋಗೋದಕ್ಕೆ, ಅದು ಕೆಲವ್ರಿಗೆ ನಿರಾಸೆ ಸಹ ಆಗಿರಬಹುದು. ಅದೇ ರೀತಿ ಈ ಫ್ರೆಂಡ್ಸ್ ಇದ್ದಾರಲ್ವ, ಯಂಗ್ಸ್ಟರ್ಸು, ಅವ್ರಿಗೂ ಕೂಡ ನಿರಾಸೆ ಆಯಿತು. ಯಾಕೆ ಅಂದರೆ, ಸಾಮಾನ್ಯವಾಗಿ ಮೊದಲೆಲ್ಲ ಈ ಮದುವೆ ಅಂದರೆ ಹೊಸ ಬಟ್ಟೆ ತೊಗೊಳೋದು ಫಸ್ಟ್ ಸರ್ಕಲ್, ಮನೆ ಮಟ್ಟಿಗೆ ಮಾತ್ರ ತೊಗೊಳ್ಳೋರು. ಇವಾಗ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂದರೆ,
ನಿಮ್ಮನ್ನು ಯಾರೋ ಮದುವೆಗೆ ಕರೆದಿದ್ದಾರೆ, ಇವರು ಹೋಗಬೇಕು, ರಿಲೇಟಿವ್ಸು ಫ್ರೆಂಡ್ಸು ಈಗ ರೀತಿ. ಆದರೆ ಆ ಮದುವೆ ಅಟೆಂಡ್ ಮಾಡೋಕ್ಕೆ ಇವ್ರುಗಳು ಸಹ ಹೊಸ ಬಟ್ಟೆ ತೊಗೋತಾರೆ. ನಾನು 2-3 ಸಲ ನನ್ನ ಮಗಳಿಗೆ ಆವಾಗಲೇ ಕೇಳಿದೆ, 2 ತಿಂಗಳ ಮೊದಲು ನೀನು ಇಂಥವ್ರ ಮನೆ ಫಂಕ್ಷನ್ಗೆ ಹೋಗಿದ್ದೆ ಮದುವೆಗೆ, ಈಗ ತಿರ್ಗಾ ಅಯ್ಯೋ ನಾನು ಆ ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ, ತಿರ್ಗಾ ಅದೇ ರಿಪೀಟ್ ಆಗೋಕ್ಕೆ ನಮಗೆ ಇಷ್ಟ ಇಲ್ಲ, ಹೊಸ್ದೇ ತೊಗೋಬೇಕು ಅಂತ. ಈ ಟ್ರೆಂಡು ಈಗ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಇದೆ, ಹೌದಾ? ನನಗನ್ಸುತ್ತೆ ಈ ಆನ್ಲೈನ್ ಮದುವೆ ಪಾಪ್ಯುಲರ್ ಆಗಬಹುದು ಅಂತ. ಯಾಕೆಂದರೆ ಇದು ಪಾಪ್ಯುಲರ್ ಆಯಿತು ಅಂದರೆ ಮಧ್ಯಮ ವರ್ಗದ ಜನಕ್ಕೆ ತುಂಬ ಸಹಾಯ ಆಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಸಾಲ ಸೋಲ ಮಾಡೇ ಮದುವೆ ಮಾಡ್ತಾರೆ. ಅಂಥವ್ರಿಗೆ ಈ ಖರ್ಚು ವೆಚ್ಚ ಎಲ್ಲ ಉಳಿದ್ರೆ ಅವ್ರ ಹತ್ರ ಇರೋ ದುಡ್ಡನ್ನ ಮಗನಿಗೋ ಕೊಟ್ಟರೆ ಅದು ಫಾರ್ ದ ಬೆಸ್ಟ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಈ ಟ್ರೆಂಡು ಯಾಕೆ ಸಾಧ್ಯತೆ ಇದೆ ಅಂದರೆ ಅಪ್ಪರ್ ಮಿಡ್ಲ್ ಕ್ಲಾಸ್ ಅವ್ರು ಮಾಡಿದಾಗ ಅದು ಕೆಳಗಡೆ ಬರೋ ಚಾನ್ಸಸ್ ಇದೆ. 1984-85ರಲ್ಲಿ ನಮ್ಮ ಗ್ರೂಪ್, ನಮ್ಮ ಜೊತೆ ಓದ್ದವರೊಬ್ಬರು ಬೇಗ ಮದುವೆ ಆದರು. ಅವನು ಮದುವೆ ಆಗಿದ್ದು ಹುಡುಗಿ ಮದ್ರಾಸು, ಓಕೆ, ಬಟ್ ಅವರು ಬೆಂಗಳೂರಲ್ಲೇ ಮದುವೆ ಮಾಡಿಕೊಟ್ರು. ಆವಾಗ ಆ ಮದುವೆ ಯಾವ ರೀತಿ ಅಂದರೆ ಆವಾಗೆಲ್ಲ ಇದ್ದಿದ್ದು ಹಿಂದಿನ ದಿನ ಚಪ್ರ, ನೆಕ್ಸ್ಟ್ ಡೇ ಮುಹೂರ್ತ, ಸಾಯಂಕಾಲ ರಿಸೆಪ್ಷನ್ನು ಅಂತ. ಬಟ್ ಅವರು ಏನು ಮಾಡಿದರು ಅಂದರೆ ಚಪ್ರದ ದಿನವೇ ಚಪ್ರ ಆದಮೇಲೆ ರಿಸೆಪ್ಷನ್ನು, ನೆಕ್ಸ್ಟ್ ಡೇ ಮುಹೂರ್ತ ಅಷ್ಟೇ. ಸೊ ಒಂದು ದಿನದಲ್ಲೇ ಮದುವೆ ಮುಗಿದೋಗುತ್ತೆ. ಒಂದು ಎಕ್ಸ್ಟ್ರಾ ಟಿಫನ್ನು, ಒಂದು ಊಟನೂ ಸೇವ್ ಆಗುತ್ತೆ. ಇದು ಆವಾಗ ನಾನು ನಮ್ಮ ಫ್ರೆಂಡು ಈ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗೋ, ಬಾರೋ ನೀನು ಅಂತ ನಾನು ಹೋಗ್ತಾ ಇದ್ದೆ. ಹೋಗುವಾಗ ಅವ್ನು ಹೇಳಿದೆಲ್ಲೋ, ಗಜೇಂದ್ರ ನೀನು ಇನ್ವಿಟೇಷನ್ ಕೊಡುವಾಗ ದಯವಿಟ್ಟು ಹೇಳು ನೋಡಿ, ರಿಸೆಪ್ಷನ್ನು ಪ್ರೀವಿಯಸ್ ಡೇ ಅಂದರೆ ಚಪ್ರದ ದಿನವೇ ರಿಸೆಪ್ಷನ್ನು, ನೆಕ್ಸ್ಟ್ ಡೇ ಓನ್ಲಿ ಮುಹೂರ್ತ. ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಪ್ರಿಂಟಿಂಗ್ ಮಿಸ್ಟೇಕ್ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಈವ್ನಿಂಗ್ ಬಂದರೆ ಅಂತ. ಸೊ ನಾವು ಓದಲ್ಲೆಲ್ಲ ಹೇಳಿದ್ವಿ, ಆಯಿತು. ಆಮೇಲೆ ಅದೇ ಪಾಪ್ಯುಲರ್ ಆಗೋಯಿತು. ಈಗ ಆವಾಗ ಒಂದು ದಿನ ಛತ್ರದ ಬಾಡಿಗೆ ಸಹ ಉಳಿಸಿದ್ರು. ಈಗ ಈ ಮದುವೆ ಛತ್ರದ ಓನರ್ಗಳು ತುಂಬ ಜಾಣರು. ಅವ್ರೇನು ಮಾಡಿಬಿಟ್ರು ಅಂದರೆ, ನೋಡಿ ನೀವು ಮದುವೆ ಒಂದೇ ದಿನ ಮಾಡಿ, ಆದರೆ ಛತ್ರನ 2 ದಿನಕ್ಕೆ ನೀವು ಬುಕ್ ಮಾಡಬೇಕು, ಮಿನಿಮಮ್ 2 ದಿನ, 1 ದಿನಕ್ಕೆ ನಾವು ಕೊಡಲ್ಲ ಅಂದ್ಬಿಟ್ಟು. ಓಕೆ, ಈಗ ಈ ಆನ್ಲೈನ್ ಮದುವೆ ಏನಾದರೂ ಪಾಪ್ಯುಲರ್ ಆಯಿತು ಅಂದರೆ ಸಾಮಾನ್ಯವಾಗಿ ಈ ರೆಸಾರ್ಟು, ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ, ಇವ್ರಿಗೆಲ್ಲ ಎಫೆಕ್ಟ್ ಆಗೋ ಚಾನ್ಸ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನಾನು ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.